ವಿಜ್ಞಾನ ವಾದದಲ್ಲಿರುವ ದೋಷಗಳನ್ನ ಇಲ್ಲಿ ಹೇಳ್ಕೊಂಡು ಬಂದಾರ. ನಿನ್ನಿನ ದಿವಸ 144ನೇ ಶ್ಲೋಕದ ಪರ್ಯಂತರ ಅವಲೋಕನ ಮಾಡ್ಕೊಂಡು ಬಂದೇವಿ. ಅದರ ಹೆಚ್ಚಿನ ವಿಷಯ ಇಲ್ಲದಕ್ಕೆ ನಿನ್ನೆ ಏಕ ಓದ್ಕೊಂಡು ಬಂದೇವಿ. ಇವತ್ತ 145-46ನೇ ಶ್ಲೋಕದೊಳಗೆ ಪ್ರವೇಶ. ಇದ್ರಾಗ ಸಿದ್ಧಾಂತಿಗಳು ಅಥವಾ ವೇದಾಂತಿಗಳು ಮತ್ತು ಕ್ಷಣಿಕವಾದಿಗಳ ಸಂವಾದದ ರೂಪದೊಳಗಿರೋದ್ರಿಂದ ಇದನ್ನ ಇಲ್ಲಿ ಜಿಜ್ಞಾಸ ಮಾಡಕ ವಿಶೇಷವಾಗಿ ಇಲ್ಲಿ ವಿಷಯ ಇರುತ್ತೆ. ಅದು ಕ್ಷಣಿಕವಾದ ಯಾವ ರೂಪದಿಂದನೂ ತಾವು ಹೇಳುವಂತಹದ್ದು ತಮಗ ವಿರೋಧವಾಗಿದ್ರು ಕೂಡ ಅವರು ಅದನ್ನ ಪಟ್ಟು ಹಿಡಿದು ಹಠದಿಂದ ಕ್ಷಣಿಕನ, ಯಾಕಂದ್ರೆ ಕ್ಷಣಿಕ ವಿಜ್ಞಾನವಾದಿಗಳಂದ್ರೆ ಬೌದ್ಧಿಸಮ್ ನಮ್ಮದೇ ಸರಿ ಅಂತ ಅವ್ರು ಅನ್ನುವಾಗ ಅವ್ರದ್ದು ಯಾಗ ಸರಿ ಅಂತ ನಾವು ನೋಡ್ಕೊಂಡು ಅವ್ರಿಗೆ ಕೈ ಬಿಡೋದಷ್ಟೇ. ನಿಮ್ಗೆ ತಪ್ಪೈತಿ ಅಂತ ಅವ್ರಿಗೆ ಹೇಳಕ್ ಹೋಗ್ಬಾರದು. ನಮಗ್ ಗೊತ್ತಿರ್ಬೇಕಲ್ಲ, ಸಾಧಕರಿಗೆ ಆ ಸಿದ್ಧಾಂತ ತಪ್ಪೈತಿ, ಅವ್ರ ಸಿದ್ಧಾಂತ ತಪ್ಪೈತಿ ಅಂತ ತಿಳಿಲಿಲ್ಲ ಅಂದ್ರೆ ಅದು ಸರಿನೋ ಇದು ಸರಿನೋ ನೀವು ಮತ್ತು ಸಂಶಯಾಸ್ಪದ ರೂಪದೊಳಗನ ಉಳ್ಕೊಳ್ತ. ಅದಕ್ಕೆ ಇಲ್ಲಿ ಅದನ್ನ ಹೇಳ್ಬೇಕಾಗಿದೆ ವಿನಃ ಇಲ್ಲಾಂದ್ರೆ ವೇದಾಂತಿಗಳಿಗೆ ಅದನ್ನ ಹೇಳೋ ಅವಶ್ಯಕತೆ ಇರಲಿಲ್ಲ. ವೇದಾಂತಿಗಳಿಗೆ ಪರಮಾರ್ಥ ತತ್ವವನ್ನು ತಿಳಿಬೇಕನ್ನಾಗಿರುವಂತಹ ಸಾಧಕರಿಗೆ ಯಾವ ಸಂಶಯಗಳು ಉಳಿದಿರಬಾರದು ಅನ್ನೋದಕ್ಕೆ ಬೇರೆ ಮತಗಳನ್ನ ಅದು ಸರಿಯೋ ತಪ್ಪೋ ಅಂತ ನಿರ್ಣಯ ಮಾಡಿಕೊಂಡು ಅದನ್ನ ಅನುಭವಿಗಳಿಗೆ ಬಿಟ್ಟಾರ. ನಿರ್ಣಯ ಮಾಡೋದು ಅವರೇನು ಹೇಳಿಲ್ಲ, ಗ್ರಂಥಕರ್ತರೇನು ಹೇಳೋದಿಲ್ಲ. ಇದು ಅನುಭವಿಗಳ ದೃಷ್ಟಿಯೊಳಗ ಈಗದ ನಿಮಗೆ ಯಾವ್ದು ಸರಿ ಅನಿಸ್ತದ ಅದನ್ನ ಒಪ್ಕೊಳ್ರಿ ಅಂತ ಹೇಳ್ತಾರೆ. ಒತ್ತಾಯ ಮಾಡಿಲ್ಲ ಅವ್ರು ಅಲ್ವಾ. ಅದಕ್ಕೆ ಇಲ್ಲಂದ್ರೆ 145-46ನೇ ಶ್ಲೋಕದೊಳಗ ಪ್ರತ್ಯಕ್ಷಂ ಅನುಮಾನಂ ವಾ ವ್ಯವಹಾರೇ ಯದಿತ್ಯಶಿ ಕ್ರಿಯಾಕಾರಕ ಭೇದೈ ತದುದ್ಯೋ ಅಪೇಯಂ ಧ್ರುವಂ ಭವೇತ್ ತಸ್ಮಾನ್ ನೀಲಂ ತಥಾ ಪೀತಂ ಘಟಾಧೀರ್ವಾ ವಿಶೇಷಣಂ ಸಂವಿದಸ್ತದು ಉಪೇಯಂ ಏನ ಚ ಅಪ್ಯ ಅನುಭೂಯತೆ. ಇಲ್ಲೇ ಪ್ರತ್ಯಕ್ಷವನ್ನೇ ಆಗಲಿ ಅನುಮಾನವನ್ನೇ ಆಗಲಿ ವ್ಯವಹಾರದಲ್ಲಿ ಯಾವುದನ್ನು ಒಪ್ಪುವೆಯೋ ಅದನ್ನು ಕ್ರಿಯಾ ಕಾರಕ ಇವುಗಳ ಭೇದದೊಡನೆ ಅವಶ್ಯವಾಗಿ ಒಪ್ಪಬೇಕಾಗುವುದು. ಎಲ್ಲೇ ವ್ಯವಹಾರದ ಪ್ರತ್ಯಕ್ಷ, ಅನುಮಾನ, ಉಪಲಬ್ಧಿ, ಶಬ್ದ ಇವೆಲ್ಲ ಪ್ರಮಾಣಗಳಲ್ವಾ. ಇವನ್ನ ಕ್ರಿಯಾಕಾರಕ ಇವುಗಳ ಭೇದದೊಡನೆ ಅವಶ್ಯವಾಗಿ ಒಪ್ಪಬೇಕಾಗುವುದು. ಆದ್ದರಿಂದ ಕಪ್ಪು, ಹಳದಿ ಅಥವಾ ಗಡಿಗೆ ಮುಂತಾದ ವಿಷಯವನ್ನು ವಿಜ್ಞಾನಕ್ಕೆ ಒಪ್ಪಬೇಕು. ಕ್ಷಣಿಕವಾದಿಗಳು ಅವ್ರಿಗನ್ನು ಒಪ್ಕೋತಾರೇನ್ರಿ ಅವರ ದೃಷ್ಟಿಯೊಳಗ? ಅದಕ್ಕಿಲ್ಲೇ ಯಾರಿಂದ ಅದನ್ನು ಅನುಭವಿಸುತ್ತಾರೋ ಅವನನ್ನು ಒಪ್ಪಬೇಕು. ಅವರು ಬುದ್ಧಿಯಿಂದ ಕೆಳಗಡೆ ಏನಿರ್ತದ, ಬುದ್ಧಿ, ಮನ, ಇಂದ್ರಿಯ, ಜಗತ್ತು ಇದನ್ನು ಒಪ್ಕೋತಾರ ಅವ್ರು. ಬುದ್ಧಿ ದಾಟಿ ಚಿತ್ತ ಐತಿ ಅಂತಂದ್ರ ಅನ್ನೋದಿಲ್ಲ ಅವ್ರು. ಕರ್ತು ಇದ್ದಾನ ಅಂದ್ರೆ ಇವ್ ಒಪ್ಪೋದಿಲ್ಲ, ಪರಮಾತ್ಮ ಅದಾನಂದ್ರೆ ಒಪ್ಪೋದಿಲ್ಲ ಅವ್ರು. ಬೌದ್ಧಿಸಂ ಸಿದ್ಧಾಂತನ ಹಂಗ. ಅದಕ್ಕೆ ಕ್ಷಣಿಕವಾದಿಗಳು ಅಂತ ಕರೀತಾರ ಅವ್ರಿಗೆ. ನಾಗಾರ್ಜುನ ಕೀರ್ತಿ ಅಂತೇಳಿ ಆಗ್ಯಾನಲ್ಲ, ವಸುಮಿತ್ರ ಅಂತ ಆಗ್ಯಾನ, ವಸುಬಂಧು ಅಂತ ಆಗ್ಯಾನ. ಅವರು ಬೌದ್ಧ ನಿರ್ವಾಣ ಅಂತ ಸಾರಿದ ಅವನು ಯಥಾರ್ಥ ಇತ್ತು. ಅದನ್ನು ಪರಿಸಿ ಇವರು ದೊಡ್ಡ ವಿದ್ವತ್ವಿದ್ದವರು ಇವರು. ವಸುಬಂಧು ಮತ್ತು ಯಾ ಕೀರ್ತಿ ಅರ್ಜುನನ ಯಾ ಕೀರ್ತಿ ಇದನ್ನು ನಾಗಾರ್ಜುನ ಕೀರ್ತಿ
ಇವರೆಲ್ಲ ದೊಡ್ಡ ದೊಡ್ಡ ಪಂಡಿತರಲ್ಲಿ ಅವ ಬೌದ್ಧ ಆಗಿ ಹೋದ 400 ವರ್ಷಗಳ ನಂತರ ಹುಟ್ಟುಕೊಂಡವರು. ಇವರೆಲ್ಲ ಅವನ ನಿರ್ವಾಣ ಅಂತ ಸಾರಿ ಹೋದದ್ದನ್ನ ತಿರುಚಿ ಏನೇನೋ ಹುಟ್ಟಿಸಿಕೊಂಡು ಹೇಳ್ಬಿಟ್ರು. ಅದ್ರಾಗ ಶೂನ್ಯವಾದಿಗಳು ಹುಟ್ಟಿದ್ರು, ಕ್ಷಣಿಕವಾದಿಗಳು ಹುಟ್ಟಿದ್ರು. ನೋಡಿ, ಇವರೆಲ್ಲ ತಮ್ಮ ಸಿದ್ಧಾಂತ ಇದು ವೇದಾಂತ. ಆದ್ರೆ ಸನಾತನ ಧರ್ಮದಿಂದ ಬಂದಿರೋದು ಇವ್ರು ಏನು ತಿರುಚಿಕೊಂಡ್ರು ಅದು ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಉಪನಿಷತ್ತಿನೊಳಗೆ ಏನು ಅಪೌರುಷ ರೂಪದಿಂದ ಉಪನಿಷತ್ತು ಇಂಥವ್ರ ಬರೋದಾರ ಅಂತ ಏನಿಲ್ಲ. ಇವರೆಲ್ಲ ಬರೆದದ್ದು ಇಂಥವ್ರ ಬರದಾರ ಅಂತ ಇದ್ಕೊಂಡವ್ರು. ವಸುಬಂದು ಎಲ್ಲ ಬರ್ಕೊಂಡಾರ ಇವನು. ಆದ್ರೆ ಯಥಾರ್ಥ ರೂಪದೊಳಗೆ ನಾವು ಅಲ್ಲಿ ನೋಡ್ಕೊಂಡಾಗ 400 ವರ್ಷಗಳ ನಂತರ ಹುಟ್ಟಿದವರು ಇವರು. ಆ ಬೌದ್ಧ ಮತವನ್ನ ತಿರುಗಿಸಿ ಕ್ಷಣಿಕ ಶೂನ್ಯ ಏನೇನು ಹೇಳ್ಕೊಂಬ. ಆದ್ರೆ ಗೌತಮ್ ಬುದ್ಧ ಅದನ್ನ ಹೇಳಿಲ್ಲ, ಅವ ನಿರ್ವಾಣ ಅಂತ ಸಾರಿದ. ಇವರು ಅದನ್ನ ತಿರುಚಿಕೊಂಡು ಹಿಂಗ ಪರಿವರ್ತನೆ ಹಾಕೊಂತ ಏನೇನೋ ಹುಟ್ಟುತ್ತೊಳ. ಎಷ್ಟೋ ಶಂಕರರ ಸಿದ್ಧಾಂತ ಪರಿವರ್ತನೆ ಆಗಿ ಏನೇನೋ ಬಂದಿಲ್ಲ. ಈಗ ಯಾವ್ಯಾವ ಕಾಲದಾಗ ಯಾರ್ಯಾರು ಬರ್ತಾರೋ ಏನೇನು ತಮ್ಮ ಬುದ್ಧಿಗೆ ತಿಳಿತಿತ್ತು ಅದ ವೇದಾಂತ. ಅವ್ರವ್ರಿಗೆ ಅದ ವೇದಾಂತ ಅವ್ರ ಬುದ್ಧಿಗೆ ಅನುಸರಿಸಿಕೊಂಡು. ಅದಕ್ಕನ ಸಾರ್ವತ್ರಿಕ ಅನುಭವದೊಳಗೆ ಎಲ್ಲಿ ಪರ್ಯವಸನ ಇರ್ತದೋ ಅದು ಪರಮಾರ್ಥ ಅಂತ ಶಂಕರರು ಹೇಳ್ಕೊಂಡು ಬಂದ್ರು. ಸಾರ್ವತ್ರಿಕ ಪರಿಪೂರ್ಣ ಅನುಭವದಿಂದ ಒಳಗೂಡಿರ್ಬೇಕು ಪರಮಾರ್ಥ. ಇಲ್ಲ ಅಂದ್ರೆ ಅದು ಪರಮಾರ್ಥ ಅಲ್ಲ ಅಂತ ನಿಷ್ಠುರವಾಗಿ ಹೇಳಿದ್ರು. ಈಗ ಪರಿವರ್ತನಾ ರೂಪದೊಳಗೆ ಅದೆಲ್ಲವ ಆಗ ನೋಡಲ್ಲಿ ಕ್ಷಣಿಕವಾದಿಗಳು ಅವರು ಈ ರೂಪದೊಳಗೆ ಹೇಳ್ಕೊಂಡು ಬಂದ್ರಲ್ಲಿ. ಆ ವಾದಿಗಳು ನೋಡಲ್ಲಿ ಏನ್ ಮಾಡ್ತಾರೆ ಅವರು, ಇದು ಇಂಥದ್ದು ಇಂಥದ್ದಲ್ಲ ಎಂದು ಮತ್ತೊಂದರಿಂದ ವಿಂಗಡಿಸಿ ತಿಳಿಸುವ ವ್ಯಾವರ್ಥಕ ಧರ್ಮವು ಭಾವರೂಪದ್ದೇ ಆಗಲಿ ಅಭಾವರೂಪದ್ದೇ ಆಗಲಿ ಅದರಲ್ಲಿರುವುದೇ ಇಲ್ಲ. ಆದ್ದರಿಂದ ನೋಡವ್ರು ನಾಮ ಜಾತಿ ಮುಂತಾದ ಯಾವುದೊಂದು ವಿಕಲ್ಪವೂ ಇಲ್ಲ. ಯಾಕಂದ್ರೆ ಕ್ಷಣಿಕ ಅಲ್ಲ. ಆ ಕ್ಷಣಿಕಗಳನ್ನ ಅವರು ಈ ರೂಪದೊಳಗ ಕ್ಷಣಿಕ ವಿಜ್ಞಾನವಾದಿಗಳು ಎಂದೂ ಸಿದ್ಧ ಆಗುವುದೇ ಇಲ್ಲ ಅಂತ ಪರಿಯಾಗಿ ಬೋಧ ಸೌಕರ್ಯಕ್ಕೆ ಅವ್ರು ಬಳಸಿಕೊಂಡು ಬಂದ್ಬಿಟ್ಟು. ಒಂದ ಮೇಲೆ ಇಲ್ಲಿ ನೋಡಿದ್ರೆ ಹಂಗಾರ ಪ್ರತ್ಯಕ್ಷವನ್ನೇ ಆಗಲಿ ಅನುಮಾನವನ್ನೇ ಆಗಲಿ ವ್ಯವಹಾರದಲ್ಲಿ ಯಾವುದನ್ನು ಒಪ್ಪುವೆವೋ ಅದನ್ನು ಕ್ರಿಯಾ ಕಾರಕ ಇವುಗಳ ಭೇದದೊಡನೆ ಅವಶ್ಯವಾಗಿ ಒಪ್ಪಬೇಕಾಗುವುದು. ಆದ್ದರಿಂದ ಕಪ್ಪು ಹಳದಿ ಅಥವಾ ಗಡಿಗೆ ಮುಂತಾದ ವಿಷಯವನ್ನು ವಿಜ್ಞಾನಕ್ಕೆ ಒಪ್ಪಬೇಕು. ನೋಡ್ರಿ, ವಿಜ್ಞಾನಕ್ಕೆ ಒಪ್ಪಬೇಕು. ಯಾರಿಂದ ಅದನ್ನು ಅನುಭವಿಸುತ್ತಾರೋ ಅವನನ್ನು ಒಪ್ಪಬೇಕು. ನೋಡಲ್ಲಿ ಯಾವ ರೂಪದೊಳಗೆ ಯಾವ ವಿಷಯಾದಿಗಳು ಪ್ರತ್ಯಕ್ಷ ಅನುಮಾನದಿಂದ ನಾವು ನಿರ್ಣಯ ಮಾಡ್ಕೊಂಡಿರ್ತೀವೋ ಅದರೊಳಗೆ ಕ್ರಿಯಾರೂಪದಿಂದ ತೊಡಗಿರ್ತೀವೋ ಅಲ್ಲೇ ಆ ಜ್ಞಾತರನ್ನು ಒಪ್ಕೋಬೇಕು. ಮತ್ತೆ ಆ ವಿಜ್ಞಾನ ಅಂದ್ರೇನು ಇಂದ್ರಿಯ ಗೋಚರ ಆಗಿರುತ್ತಲ್ಲ ಅದಕ್ಕೆ ವಿಜ್ಞಾನ ಅಂತ ಕರೆದಾರ. ಅವ್ರದ್ದಿರದೇ ಅದನ್ನು ಒಪ್ಕೋಬೇಕು. ಇನ್ನ ಇಲ್ಲಿ ಪ್ರತ್ಯಕ್ಷದಿಂದಲೂ ಅನುಮಾನದಿಂದಲೂ ವಿಜ್ಞಾನವು ಕ್ಷಣಿಕವೊಂದು ಕಂಡೇ ಬಂದಿರುವುದಿಲ್ಲ. ಯಾರಿಗಾದ್ರೂ ಹಂಗ ಕ್ಷಣಿಕ ಅಂತ ಅನುಭವಕ್ಕೆ ಬಂದೈತೆ ಅಂದ್ರೆ ಈ ಒಂದ ಕುದುರೆ ಆನೆ ಒಂಟೆ ಇವನ್ ನೋಡಿದೀವಿ ಅಂದ್ರೆ ನಮ್ಮ ಪ್ರತ್ಯಕ್ಷದಿಂದ ನೋಡಿದೀವಿ ಅಂದ್ರೆ ಅವಾಗ ಅದು ಕ್ಷಣಿಕ ಅಂತ ವಿಜ್ಞಾನವು ಅಂದ್ರೆ ಇಂದ್ರಿಯಾದಿಗಳ ಮೂಲಕ ಆಗುವ ಈ ಜ್ಞಾನ ಇತ್ತಲ್ಲ, ಅದಕ್ಕೆ ವಿಜ್ಞಾನವು ಕ್ಷಣಿಕವೆಂದು ಕಂಡೇ ಬಂದಿರುವುದಿಲ್ಲ. ಆನೆ ಅರಿವಾಗತ್ತೆ, ಒಂಟೆ ಅರಿವಾಗತ್ತೆ, ಕುದುರೆ ಅರಿವಾಗತ್ತೆ, ಜ್ಞಾನ ಆಗತ್ತಲ್ಲ. ಇದು ಯಾರ್ಯಾದ್ರು ಕ್ಷಣಿಕ ಅಂತ ಗೊತ್ತಾಗತ್ತೆ. ಅದರ ಜ್ಞಾನ ಆಗಿ ಆನೆ ಜ್ಞಾನ ಆಗಿ ಅದನ್ನ ಅನುಭವ ರೂಪದೊಳಗೆ ನಾವು ನೋಡಿಕೊಂಡಾಗ ಅದೇ ನಮ್ಮ ಚಿತ್ತದೊಳಗ ಸಂಸ್ಕಾರ ಹೊಂದಿ ಅದು ಅಲ್ಲಿ ಭಾವ ರೂಪದೊಳಗೆ ಹಿಡಿದಿಟ್ಕೊಂಡ್ಬಿಡದಕ್ಕ.
ನೀ ಬೇಡ ಅಂದ್ರೂ ಹಿಡಿದಿಟ್ಕೊಳ್ಳೋದು. ಇನ್ನೊಮ್ಮೆ ಎಲ್ಲಿ ಆನೆ ಕಂಡು ಇದು ಆನೆ ಅಂತ ನಿರ್ಣಯ ಮಾಡಿ ಹೇಳ್ತೈತ ಎಂದು ನೋಡಿದ ಅನುಭವ ಅಲ್ವಾ. ಇವ್ರು ಇಲ್ಲ ಅಂತ ನೋಡೋದು ಕ್ಷಣಿಕ ಅಂತ. ಅದು ಪ್ರತ್ಯಕ್ಷದಿಂದಲೂ ಇಲ್ಲ, ಅನುಮಾನ ಪ್ರಮಾಣದಿಂದಲೂ ಇಲ್ಲ, ಯಾವ ಪ್ರಮಾಣಾದಿಗಳಿಗೆ ಇದು ತೋರೋದೇ ಇಲ್ಲ. ಅದು ಕ್ಷಣಿಕ. ಈ ವಿಜ್ಞಾನದಿಂದೊಡಗೂಡಿನ ತೋರ್ತಕ್ಕೆ ಅಂತ. ಆ ವಿಜ್ಞಾನನ ಸೂಪರ್. ವಿಜ್ಞಾನ ಅಂದ್ರೆ ಬುದ್ಧಿ. ಅಲ್ಲಿ ಆ ಬುದ್ಧಿನೇ ಅದಕ್ಕೆ ಇಲ್ಲಿ ಕ್ಷಣಿಕೆ ಬಂದು ಕಂಡೇ ಬಂದಿರುವುದಿಲ್ಲ. ಪ್ರಮಾಣ ಸಿದ್ಧವಾದದ್ದನ್ನು ಅಲ್ಲಗಳೆಯಬಹುದೇ? ಪ್ರಮಾಣ ಸಿದ್ಧವಾಗಿ ನಮಗೆ ಆನೆ ಪರಿಚಯ ಆಗಿದೆ, ಒಂಟೆ ಪರಿಚಯ ಆಗಿದೆ, ಇವೆಲ್ಲಾ ವಸ್ತುಗಳ ಜ್ಞಾನ ಆಗಿರುತ್ತು. ನಮಗೆ ಪ್ರಮಾಣ ಸಿದ್ಧದ. ಇದನ್ನ ಹೆಂಗ ಅಲ್ಲಗಳೆಯುವುದು ಎಂದು ವಿಜ್ಞಾನವಾದಿಯು ಕೇಳಬಹುದು. ಪ್ರತ್ಯಕ್ಷವನ್ನು ಅನುಮಾನವನ್ನು ಒಪ್ಪುವುದಾದರೆ ಪ್ರಮಾತೃವನ್ನು ಪ್ರಮೇಯವನ್ನು ಒಪ್ಪಲೇಬೇಕು. ನೋಡ್ರಿ, ಪ್ರತ್ಯಕ್ಷವನ್ನು ಅನುಮಾನವನ್ನು ಒಪ್ಪುವುದಾದರೆ, ಪ್ರಮಾಣಗಳನ್ನ ನಾವು ಒಪ್ಕೋಬೇಕಾದ್ರೆ ಪ್ರಮಾತೃ ಪ್ರಮೇಯಗಳನ್ನ ಒಪ್ಪಲೇಬೇಕು. ವ್ಯವಹಾರದಲ್ಲಿ ಜ್ಞಾತೃ ಜ್ಞಾನ ಜ್ಞೇಯ ವಿಭಾಗವೇ ಪ್ರಮಾಣ ಸಿದ್ಧವಾಗಿದೆಯೇ ಹೊರತು ಬರೀಯ ಜ್ಞಾನವು ಸಿದ್ಧವಾಗಿರುವುದಿಲ್ಲ. ಬರೀ ಜ್ಞಾನದೊಳಗೆ ಈ ವಿಭಾಗನೇ ಇರುವುದಿಲ್ಲ. ಜ್ಞಾತೃ ಜ್ಞಾನ ಜ್ಞೇಯ ಅನ್ನುವಂಥ ಇದಿರುವುದಿಲ್ಲ ಬರೀ ಜ್ಞಾನದೊಳಗೆ ಅಥವಾ ಬರೀ ಅರಿವಿನೊಳಗೆ. ವ್ಯವಹಾರದೊಳಗೆ ಇದನ್ನು ಒಪ್ಪಲೇಬೇಕು. ಜ್ಞಾನ ಜ್ಞೇಯ ಜ್ಞಾತೃ ಜ್ಞಾನ ಜ್ಞೇಯವನ್ನು ಒಪ್ಪಿಕೊಳ್ಳಬೇಕು. ಬರೀ ಜ್ಞಾನವು ಸಿದ್ಧವಾಗಿರುವುದಿಲ್ಲ. ಆದ್ದರಿಂದ ಪ್ರಮಾಣ ವ್ಯವಹಾರದಿಂದ ಕಾಣುವಂತೆ ಜ್ಞಾನವು ಅದಕ್ಕೆ ವಿಷಯವಾದ ನೀಲಿ ಪೀತ ಘಟಾದಿ ಭೇದವು ಇದೆ ಎಂದೇ ಒಪ್ಪಬೇಕೇ ಹೊರತು ವಿಜ್ಞಾನವು ಒಂದೇ ಇರುವುದೆಂದು ಅದಕ್ಕೆ ಇತರ ಅಪೇಕ್ಷೆ ಇಲ್ಲವೆಂದು ಹೇಳುವುದು ಯುಕ್ತವಾಗುವುದಿಲ್ಲ. ಅದಕ್ಕೆ ಪ್ರಮಾಣ ವ್ಯವಹಾರವನ್ನು ಮೀರಿದ ಪದಾರ್ಥ ದೃಷ್ಟಿಯಿಂದ ನೋಡಿದರೂ ನಾವು ಹಿಂದೆ ಹೇಳಿದ ಕೂಟಸ್ಥ ಚೈತನ್ಯ ರೂಪವಾದ ಸಾಕ್ಷಿಯೇ ಸಿದ್ಧವಾಗುತ್ತದೆ. ಅದರ ಸಿದ್ಧಿಗೆ ನಾವು ತೋರಿಸಿಕೊಟ್ಟಿರುವಂತೆ ಜಿಜ್ಞಾಸುಗಳಿಗೆ ಪ್ರಮಾಣವು ಬೇಕಾಗುತ್ತದೆ. ಯಾರಿಗೆ? ಜಿಜ್ಞಾಸುಗಳಿಗೆ ಪ್ರಮಾಣಗಳು ಬೇಕೇ ಬೇಕು. ಆದ್ದರಿಂದ ಕೇವಲ ಕ್ಷಣಿಕ ವಿಜ್ಞಾನವಾದಕ್ಕೆ ಯಾವ ದೃಷ್ಟಿಯಿಂದಲೂ ಅವಕಾಶವಿಲ್ಲ. ಕ್ಷಣಿಕ ವಿಜ್ಞಾನವಾದಿಗಳಿಗೆ ಯಾವ ದೃಷ್ಟಿಯಿಂದಲೂ ಇದರೊಳಗೆ ಪ್ರವೇಶಕ್ಕೆ ಅವಕಾಶ ಇಲ್ಲ. ವೇದಾಂತಕ್ಕೂ ಆ ಕ್ಷಣಿಕ ವಿಜ್ಞಾನವಾದಿಗಳಿಗೂ ಅಜಗಜಾಂತರ ಪರ ಅದು ಹೊಂದಾಣಿಕೆ ಆಗುವುದಿಲ್ಲ ಅಂತಿಲ್ಲೇ ವೇದಾಂತಿಗಳು ಅವರನ್ನ ತೆಗೆದಾಕ್ತಾರೆ. ಇನ್ನೂ ಅಷ್ಟು ಅವ್ರದ್ದು ವಿಚಾರದ 147 ರೂಪಾದಿನಾಮಿ ಯಥಾ ಅನ್ಯ ಸ್ಯಾಗ್ರಹತತ್ವ ಗ್ರಾಹಕಸ್ತದಾ ಪ್ರತ್ಯಯಸ್ಯ ತದಾ ಅನ್ಯ ಸ್ಯಾತ್ ವ್ಯಂಜಕತ್ವಾತ್ ಪ್ರದೀಪವತ್. ರೂಪಾದಿಗಳು ಗ್ರಾಹ್ಯವಾಗಿರುವುದರಿಂದ ಅವುಗಳ ಗ್ರಾಹಕವು ಹೇಗೆ ಬೇರೆ ಇರುವುದೋ ಹಾಗೆಯೇ ಪ್ರತ್ಯಯವು ದೀಪದಂತೆ ವ್ಯಂಜಕವಾಗಿರುವುದರಿಂದ ಬೇರೆ ಇರಬೇಕು. ಇಲ್ಲಿ ನೋಡ್ರಿ, ರೂಪಾದಿಗಳು ಗ್ರಾಹ್ಯವಾಗಿರುವುದರಿಂದ ಯಾವ ವಸ್ತುಗಳ ರೂಪಾದಿಗಳು ಕೂಡ ಮತ್ತೊಂದರಿಂದ ತಿಳಿಬೇಕಾಗಿರುತ್ತೇವಿನ ಅವು ಬೆಳಕೊಳ್ಳುವುದಿಲ್ಲ. ಗ್ರಾಹಕವು ಹೇಗೆ ಬೇರೆ ಇರುವುದು, ಅವುಗಳನ್ನ ತಿಳಿಯುವಂತ ಗ್ರಾಹಕ ಬೇರೆ ಇರುತ್ತದೆಯೋ ಹಾಗೆಯೇ ಪ್ರತ್ಯಯವು ಸ್ವಲ್ಪ ಲಕ್ಷಿಸಿ, ಪ್ರತ್ಯಯವು ದೀಪದಂತೆ ವ್ಯಂಜಕವಾಗಿರುವುದರಿಂದ ಅದಕ್ಕೆ ಗ್ರಾಹಕನು ಬೇರೆ ಇರಬೇಕು. ಪ್ರತ್ಯಯ ಅಂದ್ರೇನು? ಮನಸ್ಸಿನ ವೃತ್ತಿಗಳ ರೂಪವಾದ ಜ್ಞಾನ. ಪ್ರತ್ಯಯ ಅಂತಾರಲ್ಲ, ಮನಸ್ಸಿನ ವೃತ್ತಿಗಳ ರೂಪವಾದ ಜ್ಞಾನಕ್ಕೆ ಪ್ರತ್ಯಯ ಅಂತ ಕರ್ಕೊಂಡಾರೆ. ಪ್ರತ್ಯಯ ರೂಪವಾಗಿರುವ ವಿಜ್ಞಾನಕ್ಕಿಂತ ಬೇರೆಯಾಗಿ ವಿಜ್ಞಾತೃವನ್ನಾಗಲಿ ಸಾಕ್ಷಿಯನ್ನಾಗಲಿ ಏತಕ್ಕೆ ಒಪ್ಪಬೇಕು?
ವಿಜ್ಞಾನವಾದಿಗಳ ಅಭಿಪ್ರಾಯ ಇದು. ಕ್ಷಣಿಕ ವಿಜ್ಞಾನವಾದಿಗಳ ಅಭಿಪ್ರಾಯ ನೋಡ್ರಿ ಏನಂತನ, ಪ್ರತ್ಯಯ ರೂಪವಾಗಿರುವ ವಿಜ್ಞಾನಕ್ಕಿಂತ ಬೇರೆಯಾಗಿ ವಿಜ್ಞಾತೃವನ್ನಾಗಲಿ ಸಾಕ್ಷಿಯನ್ನಾಗಲಿ ಏತಕ್ಕೆ ಒಪ್ಪಬೇಕು ಎಂದು ವಿಜ್ಞಾನವಾದಿಯು ಕೇಳಬಹುದು. ಪ್ರತ್ಯಯವು ದೀಪದಂತೆ ವ್ಯಂಜಕವಾಗಿರುವುದರಿಂದ, ಪ್ರತ್ಯಯ ಐತಲ್ಲ ಇದು ದೀಪದಂಗ ವ್ಯಂಜಕ. ಸ್ವಲ್ಪ ಲಕ್ಷ ಕೊಡ್ರಲ್ಲಿ ಗೊತ್ತಾಗ್ತದ. ಅದನ್ನ ಮುಂದೆ ಹೇಳ್ತಾರೆ. ಪ್ರತ್ಯಕ್ಷಾದಿ ಪ್ರಮಾಣಗಳನ್ನು ಒಪ್ಪುವ ವ್ಯವಹಾರ ದೃಷ್ಟಿಯಿಂದ ಪ್ರಮಾತ್ರವನ್ನು ಒಪ್ಪಲೇಬೇಕೆಂಬುದನ್ನು ಹಿಂದಿನ ಶ್ಲೋಕದಲ್ಲಿಯೇ ಸಾಧಿಸಿರುತ್ತದೆ. ಪ್ರತ್ಯಕ್ಷ ಈ ಪ್ರಮಾಣಗಳನ್ನ ಬಳಸಿಕೊಳ್ಳ ಯಾರು? ಪ್ರಮಾತ್ರ ಇಲ್ಲ ಪ್ರಮಾಣಗಳ ಸಿದ್ಧ ಆಗುವುದಿಲ್ಲ. ಪ್ರಮಾತ್ರವನ್ನು ಒಪ್ಪಲೇಬೇಕೆಂಬುದನ್ನು ಹಿಂದಿನ ಶ್ಲೋಕದಲ್ಲಿ ಸಾಧಿಸಿರುತ್ತದೆ. ಆದರೆ ಆ ಪ್ರಮಾತ್ರವು ವಿಜ್ಞಾನಕ್ಕಿಂತ ಬೇರೆಯಾಗಿರಬೇಕೆಂಬುದೇನು? ಆ ಪ್ರಮಾತೃ ವಿಜ್ಞಾನಕ್ಕಿಂತ ಬೇರೆಯಾಗಿರಬೇಕೆಂಬುದೇನು? ನೋಡ್ರಿ, ಇಲ್ಲೇ ವ್ಯಂಜಕ ರೂಪದೊಳಗೆ ನೋಡ, ಪ್ರತ್ಯಯವು ದೀಪದಂತೆ ವ್ಯಂಜಕವಾಗಿರುವುದರಿಂದ ಈ ಪ್ರತ್ಯಯ ಅವನ್ನ ಬೆಳಗುವುದು ಯಾವುದು? ಪ್ರತ್ಯಯಗಳನ್ನ ಬೆಳಗುತ್ತಲ್ಲ ಅದು ಈ ಪ್ರತ್ಯಯ ನಮ್ಮ ಮನಸ್ಸಿನ ವೃತ್ತಿಗಳ ರೂಪವಾದ ಜ್ಞಾನ. ಇದು ಒಪ್ಪೋಣ. ಇಲ್ಲೇ ಆ ಪ್ರತ್ಯಯಗಳ ರೂಪಗಳನ್ನ ದೀಪದಂತೆ ವ್ಯಂಜಕವಾಗಿರುವುದರಿಂದ ಅಂತಾರೆ ನೋಡಿ. ಇದು ಬಹಳ ಮಾರ್ಮಿಕವಾಗಿರುವಂತ ವಿಷಯ. ದೀಪ ನೋಡಿಲ್ಲ, ದೀಪ ವಸ್ತುಗಳನ್ನು ಬೆಳಗುತ್ತದೆ. ವಸ್ತುಗಳನ್ನು ಬೆಳಗುತ್ತದೆ. ದೀಪ ವಸ್ತುಗಳನ್ನು ಬೆಳಗ್ಗೆ ತೋರಿಸುತ್ತೆ. ಅದ್ರ ಕ್ರಿಯೆ ಏನೈತಲ್ಲ ಅದು ವ್ಯಂಜಕ. ಬೆಳಗೋದಕ್ಕೆ ಮಾತ್ರ ಅದು ಇಂಥದ್ದು, ಇದು ಇಂಥದ್ದು, ಅದು ಅಂಥದ್ದು ಅಂತ ಬೆಳಗೋದಿಲ್ಲ. ಅದು ಆ ಪ್ರತ್ಯಯ ನೋಡಲ್ಲಿ ವೃತ್ತಿಗಳ ರೂಪವಾದ ಜ್ಞಾನ ಅಂತ ಕರೀತಾರ. ಅದು ದೀಪದಂತೆ ನೋಡ, ಆ ದೀಪ ವಸ್ತುಗಳ ರೂಪಗಳನ್ನೆಲ್ಲ ಬೆಳಗಿ ತೋರಿಸುತ್ತೆ. ಆದ್ರೆ ಇಲ್ಲಿ ಪ್ರಮಾತೃ ಅಥವಾ ಜ್ಞಾತೃ ಏನಿದ್ದಾನಲ್ಲ ಆ ವಸ್ತುಗಳನ್ನ ಆ ವ್ಯಂಜಕ ರೂಪವಾಗಿರುವಂತ ಆ ದೀಪದ ಬೆಳಕನ್ನ ಎರಡನ್ನೂ ವಿಷಯವನ್ನಾಗಿ ಮಾಡ್ಕೊತಾನ. ಗ್ರಾಹಕ, ಅವಾಗ ಗ್ರಾಹಕ ಅಂತ ಕರೀತಾರೆ. ದೀಪಕ್ಕೆ ಗ್ರಾಹಕ ಅಂತ ಕರೆಯಕ್ಕೆ ಬರುವುದಿಲ್ಲ. ಅದ್ರ ಬೆಳಕಿನೊಳಗೆ ಅವತ್ತು ತೋರ್ಯಾವ, ಅದು ವ್ಯಂಜಕ ಅಂತ ಕರೀತಾರೆ. ಅದರ ನಿಮಿತ್ತದಿಂದ ಪ್ರಕಾಶ ಇದರ ರೂಪದಿಂದ ಇವೆಲ್ಲ ತೋರ್ಯಾವ. ಆದ್ರ ದೀಪನ ಬೆಳಗೈತಿ ಅಂತೇಳಿ ಏನಲ್ಲ, ಗ್ರಾಹಕ ಬೇರೆನಲ್ಲ. ಹಾಗೆ ಇಲ್ಲೇ ನಾವು ಆ ಪ್ರಮಾತೃ ವಿಜ್ಞಾನಕ್ಕಿಂತ ಬೇರೆಯಾಗಿರಬೇಕೆಂಬುದೇನು? ವಿಜ್ಞಾನವೇ ಗ್ರಾಹ್ಯವೂ ಗ್ರಾಹಕವೂ ಆಗಿದೆ ಎನ್ನಬಾರದೇಕೆ? ಆ ದೀಪ ಆ ವಸ್ತುಗಳೆಲ್ಲವನ್ನು ಬೆಳಗ್ಗೆ ತೋರಿಸುತ್ತಲ್ಲ, ಅದನ್ನ ತಿಳ್ಕೊಂಡತಿ. ಆ ದೀಪನ ಅದನ್ನ ಬೆಳಗ್ಗೆ ತೋರಿಸೈತಿ ಅಂದ್ಮೇಲೆ ಅದ ತಿಳ್ಕೊಂಡತಿ ಅಂತ ಯಾಕ? ಗ್ರಾಹ್ಯ ಗ್ರಾಹಕ ಒಬ್ಬನ ಇಲ್ಲ. ಅನುಭವದೊಳಗೆ ಹೆಂಗದ? ದೀಪವನ್ನ, ದೀಪದ ಬೆಳಕಿನೊಳಗಿರುವ ವಸ್ತುಗಳ ಎರಡನ್ನೂ ನೋಡ್ಯ ನೀವು. ಜ್ಞಾತೃ ಬೇರೆನಲ್ಲ, ಜ್ಞಾತೃ ದೀಪವಲ್ಲ, ಜ್ಞಾತೃ ವಸ್ತು ಅಲ್ಲ, ಪ್ರಮಾತೃ ವಸ್ತುಗಳನ್ನು ಆ ವಸ್ತುಗಳನ್ನ ಬೆಳಗಿರುವಂತ ದೀಪವನ್ನು ಎರಡನ್ನು ವಿಷಯ ರಾಶಿಯನ್ನಾಗಿ ನೋಡ್ಕೊಂಡು ನಾವು ಬೇರೆನೇ ಇದ್ದ, ನಾವು ಗ್ರಾಹಕ ಅಂತ ಕರೀತಾರೆ. ಅವ ಯಾವುದು ಗ್ರಾಹ್ಯವೂ ಗ್ರಾಹಕವೂ ಆಗಿದೆ ಎನ್ನಬಾರದೇಕೆ ಅಂತ ಆಕ್ಷೇಪ ಮಾಡ್ತಾನ ಎಂಬ ಆಕ್ಷೇಪಕ್ಕೆ ಉತ್ತರವಿದು. ರೂಪಾದಿಗಳು ತಮ್ಮ ತಮ್ಮನ್ನು ತಾವೇ ಗ್ರಹಿಸುತ್ತವೆ ಎಂದು ಯಾರೂ ಒಪ್ಪುವುದಿಲ್ಲ. ಈ ವಸ್ತುಗಳ ರೂಪದೊಳಗೆ ತೋರ್ತವಲ್ಲಿಗೂ ಅವು ನಾನಿಲ್ಲದೇನು ಬಾರೋ ಅಂತ ಕರಿತಾವೇನು?
ತಮ್ಮ ತಾವನ್ನ ತಿಳ್ಕೊಂಡು ನಾನು ಇಲ್ಲಿದ್ದೇನೆ, ಯಾಕೆ ಹುಡುಕಾಡ್ತೀನಿ ನಾ ಇಲ್ಲಿದ್ದೇನೆ ಅಂತೇಳಿ ಏನಾದ್ರು ವಸ್ತುಗಳು ಏನಾದ್ರು ಕರೆದಾವೇನು? ಜಡ ಅವ್ರು. ಅಲ್ಲಿ ಆ ಪ್ರಕಾಶ ನೋಡೋದ್ರ ಮೇಲೆ ಬಿದ್ದಾಗ ನೋಡೋದಕ್ಕೆ ವ್ಯಂಗ್ಯಕ ರೂಪ ಅಂತ ಕರೆದಾರ ನೋಡ್ರಿ. ಬಹಳ ಮಾರ್ಮಿಕ ಶಬ್ದ. ಆದ್ದರಿಂದ ಅವುಗಳನ್ನು ಗ್ರಹಿಸುವ ಇಂದ್ರಿಯಗಳು ಅವಕ್ಕಿಂತ ಬೇರೆಯಾಗಿರುವುದು ಕಂಡಿರುತ್ತದೆ ನೋಡ್ರಿ. ಹಾಗಾದ್ರೆ ಇಲ್ಲಿ ರೂಪಾದಿಗಳು ತಮ್ಮ ತಮ್ಮನ್ನು ತಾವು ತಾವೇ ಗ್ರಹಿಸುತ್ತವೆ ಎಂದು ಯಾರೂ ಒಪ್ಪುವುದಿಲ್ಲ. ಇದೆಲ್ಲ ಅನುಭವದೊಳಗನೆ ಇರುವಂತಹದ್ದು. ಅವುಗಳನ್ನು ಗ್ರಹಿಸುವ ಇಂದ್ರಿಯಗಳು ಅವಕ್ಕಿಂತ ಬೇರೆಯಾಗಿರುವುದು ಕಂಡಿರುತ್ತದೆ. ಆದ್ದರಿಂದ ಅದರಂತೆ ವಿಜ್ಞಾನವು ತನ್ನನ್ನು ತಾನೇ ಗ್ರಹಿಸುತ್ತದೆ ಎಂಬುದು ಸರಿಯಲ್ಲ. ವಿಜ್ಞಾನ ತನ್ನನ್ನ ಗ್ರಹಿಸ್ತತಿ. ಆ ವಿಜ್ಞಾನವನ್ನು ಅರಿಯುವುದಕ್ಕೂ ಅಂದ್ರೆ ಇಂದ್ರಿಯಾದಿಗಳ ಕ್ರಿಯಾಕಾರ್ಯಗಳಾಗಲಿ, ಮನ ಅಂತಃಕರಣದ ಕ್ರಿಯಾಕಾರ್ಯಗಳಾಗಲಿ, ಇವುಗಳೆಲ್ಲವನ್ನ ಅರಿಯುವುದಕ್ಕೆ ಮತ್ತೊಂದು ಗ್ರಾಹಕ ಶಕ್ತಿ ಬೇಕೇ ಬೇಕು. ಇದಕ್ಕನೇ ವಿಜ್ಞಾನ ಅಂತ ಕರೆದಾರ. ಇಂದ್ರಿಯಗಳಲ್ಲಿ ಆಗುವ ಕ್ರಿಯಾ, ಮನಬುದ್ಧಿಯಾದಿಗಳಲ್ಲಿ ಆಗುವ ಪ್ರತ್ಯಯಗಳಿಗಿನ ವಿಜ್ಞಾನ ಅಂತ ಕರ್ಕೊಂಡಾರಲ್ಲ. ಅದನ್ನು ಅರಿಲಿಕ್ಕೆ ಮತ್ತೊಬ್ಬ ಗ್ರಾಹಕ ಬೇಕೇ ಬೇಕು. ಅದನ್ನು ಅರಿಯುವುದಕ್ಕೆ ಮತ್ತೊಂದು ಗ್ರಾಹಕವು ಬೇಕಾಗುತ್ತದೆ. ವಿಜ್ಞಾನವು ರೂಪಾದಿಗಳಂತೆ ವ್ಯಂಗ್ಯವಲ್ಲವಲ್ಲ. ವಿಜ್ಞಾನವು ರೂಪಾದಿಗಳಂತೆ ವ್ಯಂಗ್ಯವಲ್ಲವಲ್ಲ. ಯಾವುದು ವ್ಯಂಜಕವೋ, ವಸ್ತುವನ್ನು ತೋರಿಸುವುದೋ, ಅದು ತೋರಿಸಲ್ಪಡುವ ವಸ್ತುವಿಗಿಂತ ಬೇರೆಯಾದರೆ ಆಗಲಿ, ನಾವು ಅದನ್ನು ಒಪ್ಕೋತೇವೆ. ವ್ಯಂಜಕವಾಗಿರುವಂತಹದ್ದು ವಸ್ತುಗಳನ್ನು ಬೆಳಗ್ಗೆ ತೋರಿಸ್ತತಿ ಅಂದ್ರೆ ನಾವು ಒಪ್ಕೋತೇವೆ ಅದನ್ನು. ಆದರೆ ವ್ಯಂಜಕವಾದ ವಿಜ್ಞಾನಕ್ಕೆ ಮತ್ತೊಬ್ಬ ಗ್ರಾಹಕನಿರಬೇಕಾದದ್ದೇನು? ಇಲ್ಲೇ ವ್ಯಂಜಕವಾಗಿರುವಂತಹ ದೀಪ ಅದು ವಸ್ತುಗಳನ್ನು ಬೆಳಗ್ಗೆ ತೋರಿಸೈತಲ್ಲ, ಅಷ್ಟ ಸಾಕಂತಾರ ಅವ್ರು. ಅಲ್ಲೇ ಆ ದ್ವೀಪವನ್ನು, ಆ ದ್ವೀಪ ಬೆಳಗಿದ ವಸ್ತುಗಳನ್ನು ಎರಡನ್ನೂ ವಿಷಯವನ್ನಾಗಿ ಮಾಡಿಕೊಂಡಿರುವ ಗ್ರಾಹಕನ ಒಪ್ಕೊಳ್ಳೋದಿಲ್ಲ. ಇಲ್ಲೇ ಬಂದಿರೋದು ಇವಾಗ. ಇಲ್ಲೇ ವಿಜ್ಞಾನಕ್ಕೆ ಮತ್ತೊಬ್ಬ ಗ್ರಾಹಕನಿರಬೇಕಾದದ್ದೇನೋ ಎಂದು ಪೂರ್ವ ಪಕ್ಷಿಯು ವಿಜ್ಞಾನಕ್ಕಿಂತ ವ್ಯತಿರಿಕ್ತವಾದ ವಿಷಯವನ್ನು ಒಪ್ಪಿ ಜ್ಞಾತೃವನ್ನು ಮಾತ್ರ ಆಕ್ಷೇಪಿಸಬಹುದು. ನೋಡ, ಅದನ್ನು ತಿಳಿಯಾಕ ಒಬ್ಬ ಇದ್ರು ಇರಬಹುದು, ಆದ್ರೆ ಜ್ಞಾತೃ ಅಂತ ಕರಿಬೇಡ್ರಿ ನಮಗ ಅಂತಾರ. ಅದೇಂಗ ಸಾಧ್ಯ? ಈಗ ಅಂತಃಕರಣದೊಳಗ ಮನಸ್ಸು ರೂಪಾದಿಗಳ ಆಕಾರ ಆಗುತ್ತೆ. ಆನೆ ಬಂದ್ರೆ ಆನೆ ಆಕಾರ ಆಗ್ತದೆ, ಒಂಟಿ ಬಂದ್ರೆ ಒಂಟಿ ಆಕಾರ ಆಗ್ತದೆ, ಅದ ಆಕಾರ ಆಗ್ತದೆ. ಅದು ಬುದ್ಧಿಯೊಳಗೆ ನಿರ್ಣಯ ಮಾಡುತ್ತೆ. ಅದು ನಮ್ಮ ಚಿತ್ತ. ಈಗ ಅವರ ಪದ್ಧತಿ ಪ್ರಕಾರ ಇಲ್ಲಿ ಮುಗಿತಾವ. ಇದು ವಿಜ್ಞಾನ, ಇದಕ್ಕನೇ ವಿಜ್ಞಾನ ಅಂತ ಕರೀತಾರೆ. ಇಲ್ಲಿ ಅದ ಬುದ್ಧಿ ನಿರ್ಣಯ ಮಾಡತ್ತಲ್ಲ, ಅದಕ್ಕಿಂತ ಹೆಚ್ಚಿಂದ ಏನದ. ಆದ್ರೆ ಬುದ್ಧಿ ಜಡ. ಅದೇ ಹಂಗ ನಿರ್ಣಯ ಮಾಡಿ ಕುಂಟು ಇಂದನೇ ಹೇಳ್ಕೊಂಡ್ಬಂದಾರ ಅವರು. ಆಭಾಸ, ಚೈತನ್ಯ ಆಭಾಸದಿಂದ ಒಡಗೂಡಿ ನೀವೆಲ್ಲ ಕ್ರಿಯಾ ಕಾರ್ಯಗಳನ್ನು ಮಾಡ್ತಾವ, ವ್ಯವಹಾರ ಇರುವುದೆಲ್ಲ ಆಭಾಸ ರೂಪದಿಂದ ಒಡಗೂಡಿ ಅಂತ ಹೇಳ್ಕೊತ ಬಂದ. ಬಿಟ್ಟು ಇವರು ಇಲ್ಲೇ ಒಪ್ಪಿ ಜ್ಞಾತೃವನ್ನು ಮಾತ್ರ ಆಕ್ಷೇಪಿಸಬಹುದು. ಆದರೆ ವ್ಯಂಜಕವಾದದ್ದಕ್ಕಿಂತಲೂ ಅದರ ಗ್ರಾಹಕನು ಬೇರೆಯೇ ಆಗಿರುತ್ತಾನೆ. ಆ ದೀಪ ಬೆಳಗಿರುವಂತ ವಸ್ತುಗಳು ಇವೆರಡನ್ನೂ ವಿಷಯವನ್ನಾಗಿ ಮಾಡಿಕೊಂಡು ನೋಡುವಂತಹ ವ್ಯಕ್ತಿ ಒಬ್ಬ ಇದ್ದಾನೆ. ಉದಾಹರಣೆಗೆ ವ್ಯಂಜಕವಾದ ದೀಪವು ತನಗಿಂತ ಬೇರೆಯಾಗಿರುವ ಗ್ರಾಹಕವಾದ ಇಂದ್ರಿಯದಿಂದಲೇ ತಿಳಿಯ ಬರುತ್ತದೆ. ಅದು ತನ್ನನ್ನು ತಾನು ಬೆಳಗುವುದಿಲ್ಲ. ದೀಪ ಏನಾರ ತನ್ನನ್ನು ತಾನು ಬೆಳಕೊಂಡು ನಾನು ಇಲ್ಲಿದ್ದೇನೆ ಅಂತ ಹೇಳುವುದಿಲ್ಲ. ಆದ್ದರಿಂದ ಜ್ಞಾತೃ ಬೇರೆ ಎಂದು ಒಪ್ಪಬೇಕು. ಇದನ್ನು 120ನೇ ಶ್ಲೋಕದಲ್ಲಿ ತಿಳಿಸಿಯೂ ಇದೆ. ಆದ್ದರಿಂದ ಪ್ರಮಾಣ ವ್ಯವಹಾರವನ್ನು ಒಪ್ಪಿದರೆ ಪ್ರಮಾಣವಾದ ವಿಜ್ಞಾನಕ್ಕಿಂತ ಅನ್ಯವಾದ ಪ್ರಮಾತೃ ರೂಪನಾದ ಗ್ರಾಹಕನನ್ನು ಒಪ್ಪಲೇಬೇಕು. ನೀವು ಒಪ್ಪುಗಳಿಲ್ಲ ಅಂದ್ರೆ ಅದು ನಡೆಯದೇ ಇಲ್ಲ. ಪ್ರಮಾತೃ ಅತ್ಯಂತ ಅವಶ್ಯವಾಗಿ ಇರಲೇಬೇಕಾಗ್ತದ. ಪ್ರಮಾಣಗಳನ್ನು ಒಪ್ಪಿದ್ರೆ ಪ್ರಮಾತೃವನ್ನು ಒಪ್ಪಲೇಬೇಕು ನೀವು ಅಂತ ಕ್ಷಣಿಕ ವಿಜ್ಞಾನವಾದಿಗಳನ್ನು ಖಂಡಿಸ್ತಾರೆ. ಹೀಗೆ
ಜ್ಞಾತೃವನ್ನು ಒಪ್ಪಬೇಕೆಂದಾಗಲಿ ಅದರ ಜ್ಞಾತೃತ್ವವು ಇಲ್ಲದ ಕೂಟಸ್ಥ ಸಾಕ್ಷಿಯನ್ನು ಯಾವ ಪ್ರಮಾಣದಿಂದ ಒಪ್ಪಬೇಕು ಎಂಬ ಶಂಕೆಯೊಂದು ಉಳಿದುಕೊಳ್ಳುತ್ತದೆಯಷ್ಟೇ. ನೀವು ಹೇಳಿದಂಗೆ ಜ್ಞಾತೃವನ್ನ ಒಪ್ಪಬೇಕೆಂದಾಗಲಿ ಆದರೆ ಜ್ಞಾತೃತ್ವವು ಇಲ್ಲದ ಕೂಟಸ್ಥ ಸಾಕ್ಷಿಯನ್ನು ಯಾವ ಪ್ರಮಾಣದಿಂದ ಒಪ್ಪಬೇಕು ಎಂಬ ಶಂಕೆಯೊಂದು ಇಲ್ಲಿ ಉಳಿದುಕೊಳ್ಳುತ್ತದೆ ಅಷ್ಟೇ. ನೋಡಲಿ, ಜ್ಞಾತೃ ಸ್ವರೂಪ ಒಪ್ಪಬೇಕೆಂದಾಗಲಿ ಆದರೆ ಜ್ಞಾತೃತ್ವವು ಇಲ್ಲದನ ಅಂದ್ರೆ ಪ್ರಮಾತೃತ್ವ ಇಲ್ಲದನ ಕೂಟಸ್ಥ ಸಾಕ್ಷಿಯನ್ನು ಯಾವ ಪ್ರಮಾಣದಿಂದ ನೀವು ಒಪ್ತೀರಿ? ಇದು ಬಹಳ ಮಹತ್ವಪೂರ್ಣವಾಗಿರುವ ಶಂಕ. ಉಳಿದುಕೊಳ್ಳುತ್ತದೆ ಅಷ್ಟೇ. ಜ್ಞಾತೃ ಸ್ವರೂಪವನ್ನು ಪರಿಶೀಲಿಸುವುದರಿಂದ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಜ್ಞಾತೃ ಅಂದ್ರೆ ಯಾರು ಅಂತ ವಿವೇಕಪೂರ್ಣವಾಗಿ ನೋಡುವುದರಿಂದ ಅದು ಇದರ ಯಥಾರ್ಥವಾಗಿರುವಂತಹ ಈ ಕೂಟಸ್ಥನ ಸ್ವರೂಪ ಗೊತ್ತಾಗ್ತದೆ. ಇಲ್ಲಿ ಜ್ಞಾತೃವೆಂದರೆ ಜ್ಞಾನ ಆಶ್ರಯನಾಗಿ ಜ್ಞಾನಕರಣವನ್ನು ವ್ಯಾಪಾರ ಮಾಡುವ ಕರ್ತೃವಷ್ಟೇ. ಜ್ಞಾತೃ ಅಂತ ಕರೆದಾರ ನೋಡ್ರಿ. ಪ್ರಮಾತೃ ಅಂತ ಕರಿತೇವೆ ನಾವು, ಇಲ್ಲಿ ಪ್ರಮಾತೃ ಅಥವಾ ಈ ಜ್ಞಾತೃ ಅಂತ ಕರೆದಾರ. ಈ ಜ್ಞಾತೃವೆಂದರೆ ಜ್ಞಾನಾಶ್ರಯನಾಗಿ ಜ್ಞಾನಕರಣವನ್ನು ವ್ಯಾಪಾರ ಮಾಡುವ ಕರ್ತೃವಷ್ಟೇ. ಲಕ್ಷದೊಳಗೆ ನೋಡ ಅವನ ಕೆಲಸ ಏನ್ ನೋಡ್ರಿ ಜ್ಞಾತೃವೇನು. ಅವ ಜ್ಞಾನಾಶ್ರಯನಾಗಿ, ಜ್ಞಾತೃವಿಗೆ ಜ್ಞಾನದ ಆಶ್ರಯದ ಅವಶ್ಯಕತೆ ಇದ್ದೇ ಇದೆ. ಜ್ಞಾನ ಅಂದ್ರೆ ಇಲ್ಲೇನು ಅವರು ವಿಜ್ಞಾನ ಅಂತ ಹೇಳ್ಕೊಂಡ್ರಲ್ಲ, ಅದಲ್ಲ. ಜ್ಞಾನ ಅಂದ್ರೆ ಸಾಕ್ಷಿ ಕೂಟಸ್ಥನ ಆಭಾಸ ರೂಪವೇ ಅಂತ ಹಿಡಿಬೇಕಿಲ್ಲಿ. ಯಾಕಂದ್ರೆ ಆ ಕೂಟಸ್ಥಿನೊಳಗೆ ಕ್ರಿಯಾಕಾರ್ಯಗಳು ಇರುವುದಿಲ್ಲ. ಇಲ್ಲಿ ಆಭಾಸ ಅದೇ ಜ್ಞಾನ. ಅದಕ್ಕೆ ಜ್ಞಾನ ಕರ್ಣಗಳನ್ನು ವ್ಯಾಪಾರ ಮಾಡುವ ಕರ್ತೃ ಅಷ್ಟೇ. ಈ ಜ್ಞಾತೃ ಸ್ವರೂಪಕ್ಕೆ ಯಾವಾಗಲೂ ಅಂತಃಕರಣವೆಂಬ ವಿಶೇಷಣವು ಸೇರಿಕೊಂಡೇ ಇರುತ್ತದೆ. ಜ್ಞಾತೃವಿಗೆ ಅಂತಃಕರಣ ಅಂತೈತ. ಈ ಅಂತಃಕರಣ ಮನ ಬುದ್ಧಿ ಚಿತ್ತ ಅಂತ ಇದ್ದುಕೊಂಡಿದೆಯಲ್ಲ, ಇದು ಆ ಜ್ಞಾತೃವಿಗೆ ಅಥವಾ ಪರಮಾತೃವಿಗೆ ಅಥವಾ ನಾನೆಂಬ ಅಣಿಸುವಿಕೆಗೆ ಇದು ವಿಶೇಷಣ. ಯಾವ್ದ? ಅಂತಃಕರಣ. ಈ ಅಂತಃಕರಣ ಅದು ವಿಶೇಷ ಅಲ್ಲ, ವಿಶೇಷಣ. ಈ ಜ್ಞಾತೃವಾಗ್ಲಿ ಈ ಅಂತಃಕರಣಾದಿಗಳಾಗ್ಲಿ ಅವು ಎರಡನ್ನ ಬಿಡಿಸಿಕೊಂಡು ನೋಡಕ್ ಬರೋದೇ ಇಲ್ಲ. ಯಾಕ? ಈಗ ಒಂದು ಪ್ರಮಾತೃ ಅಥವಾ ಜ್ಞಾತೃ ಅಂತ ಕರೆದಾರಲ್ಲಿ ಅವರು, ಆ ಜ್ಞಾತೃ ಮತ್ತು ಅಂತಃಕರಣಾದಿಗಳನ್ನ ಬಿಡಿಸಿಕೊಂಡು ನೋಡ್ರಿ ಬರುತ್ತೇನು? ಎಂದು ಸಾಧ್ಯವಾಗೋದಿಲ್ಲ. ಅದು ಸಿದ್ಧವೂ ಆಗೋದಿಲ್ಲ, ಅನುಭವದಾಗ ನೆಲೆಯಾಗಿ ನಿಲ್ಲೋದಿಲ್ಲ. ಹಂಗಾರೆ ಅವೇನ ವಿಶೇಷಣವು. ಈಗ ಕೆಂಪು ಗಡಿಗೆ ಅಂತ ಇದೆ. ಕೆಂಪು ಗಡಿಗೆ ಅಂದ್ರ ಆ ಕೆಂಪುತನ ಗಡಿಗೆಯನ್ನು ಬಿಟ್ಟಿರಕ್ಕಾಗೋದಿಲ್ಲ, ಅಥವಾ ಆ ಕೆಂಪುತನವನ್ನು ಬಿಟ್ಟು ಗಡಿಗೆಗಿರಾಕ್ ಬರ್ತದೆ. ಇದಕ್ಕೆ ವಿಶೇಷಣ ಅಂತ. ಕೆಂಪು ಕುದುರೆ ಚಂದ ಓಡುತ್ತೆ ನೋಡು ಅಂತ, ವೇದ ನಿಂತೈತಿ ಚಂದ ಓಡುತ್ತೆ ಅಂತ. ಅಲ್ಲಿ ಆ ಕೆಂಪು ಕುದುರೆ ಅನ್ನೋದನ್ನು ವಿಶೇಷಣ ಅದ. ಆ ಚಂದತನ, ಆ ಕೆಂಪು ಬಣ್ಣ ವರ್ಣ ಆ ಕುದುರೆಗೆ ಯಾವಾಗಲೂ ಅಂಜಿಕೊಂಡೇ ಇರ್ತದೆ. ಅದನ್ನ ಬಿಟ್ಟು ಅದಕ್ಕೆ ಕಿರಾಕ್ ಬರುದಿಲ್ಲ, ಅದನ್ನ ಬಿಟ್ಟು ಇದಕ್ಕೆ ಕಿರಾಕ್ ಬರುದು. ಆಗ ಪ್ರಮಾತೃ ಅಥವಾ ಜ್ಞಾತೃ ಮತ್ತು ಅಂತಃಕರಣಾದಿಗಳು ಒಂದಕ್ಕೊಂದು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವಿಶೇಷಣ ಸೇರಿಕೊಂಡೇ ಇರುತ್ತದೆ. ಯಾವುದಕ್ಕೆ? ಜ್ಞಾತೃ ಸ್ವರೂಪಕ್ಕೆ ಯಾವಾಗಲೂ ಅಂತಃಕರಣವೆಂಬ ವಿಶೇಷಣವು ಸೇರಿಕೊಂಡೇ ಇರುತ್ತದೆ. ಈ ವಿಶೇಷಣವನ್ನು ಕೈಬಿಟ್ಟರೆ ಉಳಿಯುವ ಚೈತನ್ಯವೇ ಸಾಕ್ಷಿಯು. ಇದನ್ನು ಕೈ ಬಿಡುದು ಯಾರ್ಯಾರನ್ನು ಕಳಿಸ್ಕೋಬೇಕಿಲ್ಲ. ಪರಮಾತೃನ ವಿಮಾನ ಬಿಡ್ಬೇಕು.
ಅವನ ಅಭಿಮಾನ ಬಿಟ್ರೆ ಅಂತಃಕರಣಾದಿಗಳೇ ಬಿಟ್ಟು ಹೋಗ್ತಾವ ಅಲ್ವಾ. ಇಲ್ಲಿ ಅಂತಃಕರಣ ರೂಪ ವಿಶೇಷವನ್ನು ಕೈ ಬಿಡುವ ಬಗೆ ಹೇಗೆ ಎಂದು ಯಾರಾದ್ರೂ ಕೇಳಬಹುದು. ಅಂದ್ರೆ ಇವನ್ನ ಅಂತಃಕರಣ ಮತ್ತು ಈ ಪ್ರಮಾತ್ರವನ್ನು ಕೈ ಬಿಡ್ರಿ ಅಂತೀರಿ, ಇವನ್ ಬಿಡು ರೀತಿ ಹೆಂಗ, ಬಿಡಾಕ್ ಹೆಂಗ ಬರ್ತೈತಿ? ಸ್ವಾಭಾವಿಕವಾಗಿನೇ ಬಿಟ್ಟಿರ್ತೀವಿ ನಾವು, ಅದನ್ನ ನಾವು ನೋಡ್ಕೊಂಡಿಲ್ಲ ಅಷ್ಟೇ. ಈ ಅಂತಃಕರಣ ವಿಶೇಷವನ್ನು ಕೈ ಬಿಡುವ ಬಗೆ ಎಂದು ಯಾರಾದ್ರೂ ಕೇಳಬಹುದು. ಜ್ಞಾತೃ ಆದಾಗಲೆಲ್ಲ ಆತ್ಮನು ಅಂತಃಕರಣ ವಿಶಿಷ್ಟನಾಗಿ ಇರುವಂತೆ ನಮಗೆ ತೋರುವುದು ನಿಜ. ಇದನ್ನ ಬಿಡಿಸ್ಕೊಂಡು ಬಿಟ್ರೆ ಯಥಾರ್ಥ ಆತ್ಮಜ್ಞಾನ ಆಗ್ತದೆ ನೋಡಿ. ಜ್ಞಾತೃ ಆದಾಗಲೆಲ್ಲ ಅಂದ್ರೆ ಎತ್ತರಕ್ಕೆ ಬಂದಾಗೆಲ್ಲ, ಎತ್ತರದ ಅವಸ್ಥೆಯೊಳಗಾಗಲಿ ಸ್ವಪ್ನದ ಅವಸ್ಥೆಯೊಳಗಾಗಲಿ ಈ ಜ್ಞಾತೃ ಸ್ವರೂಪ ಇರ್ತದೆ ನಮಗೆ. ಈ ಪ್ರಮಾತೃ ಇರ್ತಾನೆ. ಈ ಪ್ರಮಾತೃ ಆದಾಗಲೆಲ್ಲ ಈ ಪ್ರಮಾತೃವಿನ ರೂಪ ಯಾರು? ಆತ್ಮನು ಅಂತಃಕರಣ ವಿಶಿಷ್ಟನಾಗಿ ಇರುವಂತೆ ನಮಗೆ ತೋರುವುದು ನಿಜ. ನಮ್ಮ ಆತ್ಮ ಜ್ಞಾತೃವಿನ ಪಾತ್ರವನ್ನ ಧಾರಣ ಮಾಡಿಕೊಂಡು ನೋಡ್ರಿ ಯಾಗದ ಪಾತ್ರ ಧಾರಣೆ ಮಾಡಿಕೊಂಡು ಅದು ಅಂತಃಕರಣ ವಿಶಿಷ್ಟನಾಗಿ ಇರುವಂತೆ ನಮಗೆ ತೋರುವುದು ನಿಜ. ಈಗ ತೋರಿದ್ದು ನಿಜಾನ ಇಲ್ಲ ಅಂತ ಹೇಳಕ್ ಬರುವುದಿಲ್ಲ. ಆದರೆ ಲಕ್ಷ್ಯವಿಟ್ಟು ನೋಡಿದರೆ ಅಂತಃಕರಣಕ್ಕೂ ಆತ್ಮನಿಗೂ ಯಾವ ಸಂಬಂಧವೂ ಇರುವುದೇ ಇಲ್ಲವೆಂದು ಗೊತ್ತಾಗುತ್ತದೆ. ನೋಡ್ರಿ, ಸ್ವಲ್ಪ ಲಕ್ಷ್ಯ ಇಟ್ಟು ನೋಡ್ರಿ. ಈಗ ಕುಶೇನಿ ಶೀತನ ಪಾತ್ರ ಮಾಡಿರ್ತಾನ ರಾಮಾಯಣದೊಳಗ. ಶೀತನ ಪಾತ್ರ ಮಾಡಿರ್ತಾನ ಪಾದಕ ಪಟ್ಟಾಭಿಷೇಕದೊಳಗ ಅರ್ಧ ಭಾಗ ರಾಮನ ಪಾದಕ ಪಟ್ಟಾಭಿಷೇಕ ಅನ್ನೋದು ಒಂದು ನಾಟಕ. ಅದರೊಳಗೆ ಶೀತನ ಪಾತ್ರ ಮಾಡಿರ್ತಾನೆ ಯಾರು? ಕುಶೇನಿ. ಅಲ್ಲಿ ಹಾವ ಭಾವ ಅಭಿನಯ ಅದು ಎಲ್ಲವೂ ಶೀತನಂಗ ಮಾಡ್ತಾನ. ಅವ ಮಾಡುವವನು ಕೂಡ ಹುಷೇನಿನೋ ಅಥವಾ ಭಿನ್ನು. ಆ ಪಾತ್ರಗಳನ್ನ ಮಾಡುವವನು ಹುಷೇನಿನ ಭಿನ್ನಲ್ಲ. ಹುಷೇನಿನ ಬಿಟ್ಟು ಆ ಶೀತ ಇಲ್ಲ, ಶೀತನ ಬಿಟ್ಟು ಹುಷೇನಿ ಇಲ್ಲ ಅಭಿನಯ ಮಾಡುವ. ಅದು ಬರೀ ಪಾತ್ರ. ಆದ್ರೆ ಹುಷೇನಿ ಎಂದು ಶೀತ ಆಗ್ಲಿಕ್ಕೆ ಬರುವುದೇ ಇಲ್ಲ. ಯಾಕಂದ್ರೆ ನೋಡ್ರಿ, ಅದು ಬರೀ ವೇಷ, ಆ ಪ್ರಮಾತೃವಿನ ವೇಷ. ಅಲ್ಲಿ ಅಕಸ್ಮಾತ್ ಈ ಸನ್ನಿವೇಶ ಮುಗಿದು ಒಳವಾದ ಅಂದ್ರೆ ಒಂದು ಪೀಡಿತಾರೋ ಇಲ್ಲ ಅಂತ ಅಲ್ವಾ. ಹಾಗೆ ಇಲ್ಲಿ ನೋಡಿ, ಅಂತಃಕರಣಕ್ಕೂ ಆತ್ಮನಿಗೂ ಯಾವ ಸಂಬಂಧವೂ ಇರುವುದೇ ಇಲ್ಲವೆಂದು ಗೊತ್ತಾಗುತ್ತದೆ. ಶೀತನಿಗೂ ಹುಷೇನಿಗೂ ಯಾವ ಸಂಬಂಧಾದಿಗಳು ಇಲ್ಲ, ಬರೀ ಅಭಿನಯ ಮಾತ್ರ. ಆಗ ಇಲ್ಲಿ ನಾನು ಜ್ಞಾತೃ ಎಂದು ಜ್ಞಾತೃತ್ವವನ್ನೇ ವಿಷಯೀಕರಿಸಿ ಬೆಳಗುತ್ತಿರುವ ಚೈತನ್ಯವೇ ಆತ್ಮನು. ಸ್ವಲ್ಪ ಲಕ್ಷ್ಯವಿರಲಿ. ನಾನು ಜ್ಞಾತೃ ಎಂದು ಜ್ಞಾತೃತ್ವವನ್ನೇ ವಿಷಯೀಕರಿಸಿ, ನಾನು ಜ್ಞಾತೃ, ನಾನು ಪ್ರಮಾತೃ, ನಾನ ಪ್ರಮಾತೃ, ನಾನ ಜ್ಞಾತೃ ಅಂತ ತಿಳ್ಕೊಂಡು ಅದನ್ನು ವಿಷಯೀಕರಿಸಿಕೊಂಡು ಬೆಳಗುತ್ತಿರುವ ಚೈತನ್ಯವೇ ಆತ್ಮನು. ಅಲ್ಲಿ ಹುಷೇನಿಯಾಗಿ ಇದ್ದುಕೊಂಡ ನಾನು ಶೀತನ ಪಾತ್ರ ಮಾಡಾಕತ್ತೀನಿ ಅಂತ ಇರುತ್ತೆ. ಅಲ್ಲಿ ಅವ ಶೀತನ ಪಾತ್ರ, ಶೀತನ ಹಾವಭಾವಗಳು ಎಲ್ಲವೂ ವಿಷಯನ ನಮಗ ಹುಷೇನಿ. ಹಾಗೆ ಇಲ್ಲಿ ನೋಡಿ, ನಾನು ಜ್ಞಾತೃ, ನಾನನ್ನ ಅಥವಾ ಈ ಜ್ಞಾತೃತ್ವವನ್ನ ನಾನತತ್ವವನ್ನ ವಿಷಯೀಕರಿಸಿ, ನಾನನ್ನ ನಾನತ್ವದ ತತ್ವವನ್ನ ವಿಷಯೀಕರಿಸಿ ಬೆಳಗುತ್ತಿರುವ ಚೈತನ್ಯವೇ ಆತ್ಮನು. ಜ್ಞಾತೃ ಜ್ಞಾತೃತ್ವ ಅನ್ನೋದರಾಗಲಿ ಅಥವಾ ನಾನು ಜ್ಞಾತೃ ಅಂತ ಅನಿಸಿಕೆ ಆಗೈತಲ್ಲ, ನಾನಾ ತಿಳಿಯುವವ, ನಾವು ವ್ಯವಹಾರದಾಗ ಮಾಡಿಬಿಟ್ಟೇವೆ. ನಾನಾ ನೋಡೇನ್, ನಾನಾ ಕೇಳೇನ್, ನಾನಾ ಮಾಡೇನ್, ನಾನಾ ಮುಟ್ಟೇನಿ, ನಾನಾ ಎಲ್ಲರಿಗೂ ಆಶಿ ಒಪ್ಕೊಂಡು ಬೇರೆ ಇದು ಮಾಡ್ಕೋತೀವಲ್ಲ. ಅವಾಗ ಇಲ್ಲೇ ನಾನು ಜ್ಞಾತೃ ಎಂದು ಜ್ಞಾತೃವನ್ನೇ ವಿಷೀಕರಿಸಿ ಬೆಳಗುತ್ತಿರುವ ಚೈತನ್ಯವೇ ಆತ್ಮನು. ಆ ವಿಷಯಿಯು
ವಿಷಯವಾದ ಅಂತಃಕರಣಕ್ಕೆ ಹೇಗೆ ವಿಶೇಷವಾದೀತು? ಆ ವಿಷಯಿಯು ಯಾರು? ನಾನು ಜ್ಞಾತೃ ಅಂತ ಈ ಜ್ಞಾತೃತ್ವವನ್ನು ವಿಷಯೀಕರಿಸಿಕೊಂಡು ಬೆಳಗುತ್ತಿರುವಂತ ಆ ವಿಷಯ ಏನಿದ್ದಾನ ಅವ ಆತ್ಮ ಚೈತನ್ಯ ಅಂತ ಹೇಳ್ಕೊಂಡ. ಆತ್ಮ ಚೈತನ್ಯದೊಳಗೆ ಕ್ರಿಯೆ ಇರುವುದಿಲ್ಲ. ಅದಕ್ಕೆ ಆದ್ರ ಆ ವಿಷಯಿಯು ವಿಷಯವಾದ ಅಂತಃಕರಣಕ್ಕೆ ಹೇಗೆ ವಿಶೇಷವಾದೀತು? ಆಗಲ ಅಂತಃಕರಣಾದಿಗಳು ಯಾವುದು ಆತ್ಮ ಚೈತನ್ಯವನ್ನ ನೋಡ್ಲಿಕ್ಕೆ ಅವರೇ ಇಲ್ಲಿ ಹೋಗ್ತಾವ. ಪರಮಾತ್ಮಗಾಗಿಲ್ಲ, ಇವೇನ್ ನೋಡ್ತಾವ. ಆದ ಕಾರಣ ಅನುಭವ ವಿರುದ್ಧವಾಗಿರುವ ಈ ಜ್ಞಾತೃತ್ವವು ಬರೀ ತೋರಿಕೆಯೇ. ಅನುಭವ ವಿರುದ್ಧವಾಗಿರುವಂತ ಈ ಜ್ಞಾತೃ ಅಂತ ಕರ್ಕೊಂಡಾರ. ನಾವು ಜ್ಞಾತೃ ಸ್ವರೂಪರೆಂದು ಭಾವಿಸಿಕೊಳ್ಳುವುದು ಭ್ರಾಂತಿಯೇ ಎಂದಾಯಿತು. ಆದ್ದರಿಂದ ಅಂತಃಕರಣವು ಇರುವಾಗ ಆತ್ಮನಿಗೆ ಅದು ಉಪಾಧಿಯಾಗಿರುವುದೇ ಹೊರತು ವಿಶೇಷಣವಾಗಿರುವುದಿಲ್ಲವೆಂದು ತಿಳಿಯಬೇಕು. ಇನ್ನೊಂದು ಸ್ವಲ್ಪ ಗಡಬಡ ಮಾಡಬಾರ್ದು, ಯಥಾರ್ಥವಾಗಿ ಅನುಭವಕ್ಕೆ ಅನುಸರಿಸಿಕೊಂಡು ಇದನ್ನು ಬಿಡಿಸ್ಬೇಕು ನೋಡಿ. ಆದ್ದರಿಂದ ನಾವು ಜ್ಞಾತೃ ಸ್ವರೂಪರೆಂದು ಭಾವಿಸಿಕೊಳ್ಳುವುದು ಭ್ರಾಂತಿ ಎಂದಾಯಿತು. ಈಗ ಅಂತಃಕರಣವು ಇರುವಾಗ ಆತ್ಮನಿಗೆ ಅದು ಉಪಾಧಿಯಾಗಿರುವುದೇ ಹೊರತು ವಿಶೇಷಣವಾಗಿರುವುದಿಲ್ಲವೆಂದು ತಿಳಿಯಬೇಕು. ಇದನ್ನು ಯಥಾರ್ಥವಾಗಿ ಬಿಡಿಸ್ಕೋಬೇಕು ನಾವು. ಯಾಕ? ಆತ್ಮನಿಗೆ ಅಂತಃಕರಣಾದಿಗಳು ಉಪಾಧಿ ಅಂತ ಬೇಕಾದ್ರೆ ಇಟ್ಕೊಡ್ರಿ, ಯಾವ ಹಾನಿನೂ ಆಗುದಿಲ್ಲ. ಆದ್ರೆ ವಿಶೇಷಣ ಅಂತ ಇಟ್ಕೊಂಡ್ರಿ ಅಂದ್ರ ಸಂಬಂಧ ಬರುತ್ತೆ. ಯಾಕಂದ್ರೆ ಅದನ್ನ ಬಿಟ್ಟು ಅದಿರುವುದಿಲ್ಲ, ಅದನ್ನ ಬಿಟ್ಟು ಇದಿರುವುದಿಲ್ಲ. ಹಾಗ ಜ್ಞಾತೃವಿನೊಳಗೆ ಇಟ್ಕೊಳ್ರಿ, ಜ್ಞಾತೃ ಅಂತಃಕರಣಾದಿಗಳು ಅದನ್ನ ಬಿಟ್ಟರೆ ಆದಿರುವುದಿಲ್ಲ, ಅದನ್ನ ಬಿಟ್ಟರೆ ಆದಿರುವುದಿಲ್ಲ, ಒಪ್ಪೋಣಲ್ಲಿ. ಅವರ ಆತ್ಮನಿಗೆ ಉಪಾಧಿಗಳು, ಉಪಾಧಿ ಉಪಹಿತನಾಗಿರುವಂಥ ವಸ್ತುವನ್ನ ಅದು ತಿಳಿಸುವ ಮಟ್ಟಿಗೆ ಉಪಾಧಿ. ಈಗ ಘಟಾಕಾಶದ ಆ ಘಟದೊಳಗಿರುವಂತಹ ಆಕಾಶ ಉಪಹಿತವಾಗಿರುವ ಆಕಾಶವನ್ನ ಅದು ತಿಳಿಸ್ತತಿ. ಘಟಾಕಾಶ ಅಂತ ತಿಳಿಸ್ತತಿ. ಯಾವುದು? ಘಟದ ಉಪಾಧಿಯಿಂದ ಉಪಹಿತನಾಗಿರುವಂತ ಆಕಾಶವನ್ನು ತಿಳಿಸುತ್ತೆ. ಯಾವುದರ ನಿಮಿತ್ತದಿಂದ? ಉಪಾಧಿಯ ನಿಮಿತ್ತದಿಂದ ಆ ಆಕಾಶವನ್ನು ತಿಳಿಸುತ್ತೆ. ಇಲ್ಲಿನೂ ಹಾಗಾದ ನೋಡ್ರಿ, ಅಂತಃಕರಣವು ಇರುವಾಗ ಆತ್ಮನಿಗೆ ಅದು ಉಪಾಧಿಯಾಗಿರುವುದೇ ಹೊರತು ವಿಶೇಷಣವಾಗಿರುವುದಿಲ್ಲವೆಂದು ತಿಳಿಯಬೇಕು. ವಿಶೇಷಣವು ವಿಶೇಷಕ್ಕೆ ಸೇರಿಕೊಂಡೇ ಇರುತ್ತದೆ. ಉದಾಹರಣೆಗೆ ಕೆಂಪು ಗಡಿಗೆ ಎಂಬಲ್ಲಿ ಕೆಂಪು ಮತ್ತು ಗಡಿಗೆಗೆ ಸೇರಿಕೊಂಡೇ ಇರುವ ಬಣ್ಣವು. ಕೆಂಪು ತನ ಏನೈತಲ್ಲ ಅದು ಕೆಂಪು, ಆ ಗಡಿಗೆಗೆ ಸೇರಿಕೊಂಡಿರುವ ಬಣ್ಣ. ಆದರೆ ಉಪಾಧಿಯು ಉಪಹಿತ ವಾಸ್ತುವಿನ ಜೊತೆಯಲ್ಲಿಯೇ ಇದ್ದು ಅದನ್ನು ಅರಿಯುವುದಕ್ಕೆ ಸಾಧಕವಾಗಿದ್ದರೂ ಉಪಹಿತಕ್ಕೆ ಅಂಟಿಕೊಂಡಿರುವುದಿಲ್ಲ. ಆ ಗಡಿಗೆಗೆ ಆಕಾಶ ಅಂಟಿಕೊಂಡಿರುವುದಿಲ್ಲ. ಆ ಗಡಿಗೆ ಒಳಗಿರುತ್ತೆ, ಅದು ಖರೆ. ಅದೆಲ್ಲ ಅಂಟಿಕೊಂಡಿರ್ತೈತಲ್ಲ, ಗಡಿಗೆ ಒಳಗೆ ಮತ್ತು ಆಕಾಶದೊಳಗೆ ಆಕಾಶ ನೀರು ಬೈಲದೊಳಗೆ ಬೈಲು ಸೇರ್ಕೊಂಡು ಬಿಡ್ತದೆ. ಉದಾಹರಣೆಗೆ ಗಡಿಗೆಯ ಬೈಲು ಎಂಬಲ್ಲಿ ಗಡಿಗೆ ಎಂಬ ಉಪಾಧಿಯೋ ಅದರೊಳಗಿನ ಬಯಲಿಗೆ ಏನು ಅಂಟಿಕೊಂಡಿರುವುದಿಲ್ಲ. ಇದರಂತೆ ಅಂತಃಕರಣವು ಆತ್ಮನಿಗೆ ಬರೀ ಉಪಾಧಿಯಾಗಿರುವುದರಿಂದ ಆತ್ಮನಿಗೆ ಅಂಟಿಕೊಂಡೇ ಇರುವುದಿಲ್ಲ. ಉದಾಹರಣೆಗೆ ಸುಷುಪ್ತಿಯಲ್ಲಿ ಆತ್ಮನಿಗೆ ಅಂತಃಕರಣದ ಅಂಟಿರುವುದಿಲ್ಲ, ಆಗ ಅವನಿಗೆ ಜ್ಞಾತೃತ್ವವೂ ಇರುವುದಿಲ್ಲ. ಉಪಾಧಿಗಳು ಆಗಿರುವಂತಹ ಈ ಅಂತಃಕರಣ ಇದ್ದು ಅಂದ್ರ ಜ್ಞಾತೃ ಇರ್ತಾನ, ಜ್ಞಾತೃ ಇದ್ರೆ ಅಂತಃಕರಣ ಇರ್ತಾನ. ಅವು ಅದಕ್ಕೆ ವಿಶೇಷಣ ಅಂತ ಒಪ್ಕೋಬಹುದು. ಆದ್ರೆ ಆತ್ಮನಿಗೆ
ಇವ್ಯಾವೂ ಇರುವುದೇ ಇಲ್ಲ, ಜ್ಞಾತೃತ್ವವೂ ಇರುವುದಿಲ್ಲ. ಆದ್ದರಿಂದ ಉಪಾಧಿ ವಶದಿಂದ ಆತ್ಮನಲ್ಲಿ ಜ್ಞಾತೃತ್ವವು ಆರೋಪಿತವಾಗಿ ತೋರುತ್ತದೆಯಾದರೂ ಸ್ವತಃ ಆತ್ಮನು ಕೂಟಸ್ಥನಾಗಿಯೇ ಆಗಿರುತ್ತಾನೆಂದಾಯಿತು. ನೋಡ್ರಿ, ಅದಕ್ಕ ಈಗ ಇನ್ನೊಂದು ಶಂಕೆಯು ತಲೆ ಎತ್ತಬಹುದು. ಈ ವಿಚಾರವನ್ನ ಮತ್ತೆ ನಾಳೆ ದಿವಸ ವಿವೇಕ ಮಾಡೋಣ ಅಂತೇಳಿ ಇನ್ನೂ ಒಂದು ಪ್ಯಾರಾದ ಇದು ಆಗುದಿಲ್ಲ ಅಷ್ಟರೊಳಗೆ. ಇನ್ನ ಸಾಕ್ಷಿಯನ್ನು ಬೆಳೆಯುವ ರೀತಿ ಇನ್ನೂ ಬಹಳ ಇದು. ನಾಳೆ ದಿವಸ ಮತ್ತೆ ವಿವೇಕ ಮಾಡೋಣ ಅಂತೇಳಿ 4 ವಾಕ್ ಪುಷ್ಪಾದಿಗಳನ್ನು ಸದ್ಗುರು ಚರಣ ಕರ್ಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್.